ಏನು ಸಂಕೇಶ್ವರದ ಮಹಾಲಕ್ಷ್ಮಿ ಜಾತ್ರೆ ಮುಂದಿನ ವರ್ಷ ನಡೀತಾ ಇದೆ. ಆ ಜಾತ್ರೆಯ ಪ್ರಯುಕ್ತವಾಗಿ ಅಂದ್ರೆ ಇದು ಪೂರ್ವಭಾವಿ ಸಭೆ ಅಂತಲ್ಲ, ಆ ಜಾತ್ರೆಗೆ ಸಂಬಂಧಿಸಿದಂತೆ ಸಂಕೇಶ್ವರದ ಒಂದು ಬಣ ಇವತ್ತು ಏನು ಒಂದು ಕಮಿಟಿ ಇದೆ, ಆ ಕಮಿಟಿಯವರು 2016ರ ಲೆಕ್ಕಪತ್ರವನ್ನು ಕೊಡಬೇಕು ಮತ್ತು ಜನಕ್ಕೆ ಎಷ್ಟು ದೇಣಿಗೆ ಆಗಿದೆ ಮತ್ತು ಏನು ಖರ್ಚಾಯಿತು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನೇಸರಿ ಗಾರ್ಡನ್ದಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಪ್ರಮುಖವಾಗಿ ಕಂಡು ಬರ್ತಾ ಇದೆ ಅಂತಂದ್ರೆ, ಸಂಕೇಶ್ವರದ ಒಬ್ಬ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಹೆಸರಿನಲ್ಲಿ ಒಂದು ರೀತಿಯಾದ ಗುಂಪುಗಾರಿಕೆಯ ಜಾತ್ರೆ ಅಂತ ಹೇಳ್ಬೋದು. ಮಹಾಲಕ್ಷ್ಮಿ ಜಾತ್ರೆಗಿಂತ ಏನು ಎರಡು ಪ್ರತಿಷ್ಠಿತ ಗುಂಪುಗಳ ನಡುವೆ ನಡೀತಾ ಇದೆ. ಇದು ಯಾರನ್ನೂ ಕೂಡ ಇದುವರೆಗೆ ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ಒಂದು 5-6 ತಿಂಗಳಿನಿಂದ ಈ ಜಾತ್ರೆಗೆ ಮೇಲಿಂದ ಮೇಲೆ ಸಭೆಗಳು ನಡೀತಾ ಇದ್ದರೂ ಕೂಡ ಇಲ್ಲಿ ಎರಡೂ ಬಣದವರು ಯಾವತ್ತಿಗೂ ಕೂಡ ಒಂದಾಗಿ ಸಭೆಯನ್ನ ಮಾಡಿಲ್ಲ. ಕಾಟಾಚಾರಕ್ಕೆ ಅನ್ನುವಂತೆ ಒಂದು ಸಭೆಯನ್ನ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ 3 ತಿಂಗಳ ಹಿಂದೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಇತರೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ರು. ಆದ್ರೆ ಇವತ್ತು ಏನೊಂದು ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಸಂಕೇಶ್ವರ ದೊಡ್ಡ ನಗರ ಇರೋದ್ರಿಂದ ಮತ್ತು ಎಲ್ಲ ಸಮುದಾಯದವರು ಇರೋದ್ರಿಂದ ಎಲ್ಲ ಸಮಾಜದವ್ರನ್ನ ಸೇರಿಸಿಕೊಂಡು ಒಂದು ಕಮಿಟಿಯನ್ನ ಮಾಡ್ಬೇಕಂತ ಹೇಳಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಂದುವರೆದು ಈ ಜಾತ್ರೆ ಬಗ್ಗೆ ಮಾತನಾಡಬೇಕಂದ್ರೆ, ಇಲ್ಲಿ ನೇರ ಆರೋಪ ಇರ್ತಿರೋದು ಇಲ್ಲಿ ಅಪ್ಪ ಸಾಹೇಬ್ ಸಿರ್ಕೊಳ್ಳಿ ಅಂತ ಹೇಳಿ ಏನು 2016ರಲ್ಲಿ ಈ ಜಾತ್ರಾ ಕಮಿಟಿದ ಅಧ್ಯಕ್ಷರಾಗಿದ್ರು, ಅವರ ಮೇಲೆ ಸ್ವಲ್ಪ ಆರೋಪ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಕಾಕತಾಳಿ ಅಂತಕ್ಕಂತೆ ಯಾರ ವಿರುದ್ಧ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ, ಅವರು ಇವತ್ತಿನವರೆಗೂ ಕೂಡ ನೇರವಾಗಿ ಇಲ್ಲಿಯೂ ಕೂಡ ಅವ್ರ ಹೆಸರನ್ನ ಹೇಳಿದೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಏನು ಈ ಜಾತ್ರಾ ಕಮಿಟಿಯ ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವರು ಸುನಿಲ್ ಪರ್ವತ್ರ ಹೇಳ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಬೇಕಾಗಿರೋದು 2016ರ ಲೆಕ್ಕ. ನಾವು ಇಲ್ಲಿ ಒಂದೇನು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಜಾತ್ರೆ ಮುಗಿದು 10 ವರ್ಷಗಳಾಯ್ತು. 10 ವರ್ಷಗಳ ಕಾಲ ಯಾರನ್ನೂ ಲೆಕ್ಕ ಕೇಳದೆ ಇದ್ರು ಈ ಸಂದರ್ಭದಲ್ಲಿ ಯಾಕೆ ಕೇಳ್ತೀರಿ ಅಂತ ಹೇಳಿ. ಅಂದ್ರೆ ಇದರ ಅರ್ಥ ಇಲ್ಲಿ ಲೆಕ್ಕ ಕೇಳೋದು ತಪ್ಪಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಸುಮಾರು 10 ವರ್ಷಗಳಿಂದ ಸುಮ್ಮನೆ ಇದ್ದಂಥವ್ರು ಯಾಕೆ ಏಕಾಏಕಿ ಈ ಒಂದು ಲೆಕ್ಕಪತ್ರದ ವಿಷಯಕ್ಕೆ ಬಂದರು ಅಂತಕ್ಕಂಥದ್ದು ಕೂಡ ಹಲವಾರು ಅನುಮಾನಗಳನ್ನ ಹುಟ್ಟಾಗ್ತಾ ಇದೆ. ಇದು ಜಾತ್ರೆ ಹೆಸರಿಗೆ ಜಾತ್ರೆ ನಿಮಿತ್ತ ಒಂದು ಸಭೆ ಆಗಿದ್ರು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಏನು ಕಳೆದ KEB ಚುನಾವಣೆ ಆಗಿತ್ತು, ಒಂದು ಸ್ವಾಭಿಮಾನಿ ಪೆನಲ್ ಅಥವಾ ಇನ್ನೊಂದು ಅಪ್ಪನಗೌಡರ ಹೆಸರಿನ ಮೇಲೆ ಏನು ಪೆನಲ್ ಆಗಿತ್ತು, ಆ ಪೆನಲ್ನ ಒಂದು ಗುಂಪು ಈ ಜಾತ್ರೆಯಲ್ಲಿ 2 ಗುಂಪುಗಳಾಗಿ ಮಾಡಿಕೊಂಡಿದ್ದಾರೆ ಅಂತ ಸಂದರ್ಭ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಎಲ್ಲವನ್ನ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಇಲ್ಲಿ ಸ್ವಯಂ ಪ್ರತಿಷ್ಠೆಗಳು ಎದ್ದು ಕಾಣ್ತಾ ಇವೆ ಹೊರತಾಗಿ ಇಲ್ಲಿ ದೇವಿಯ ಜಾತ್ರೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಇವರು ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಇವರಿಗೆ ಬೇಕಾಗಿರೋದು ಸ್ಥಾನಮಾನ ಅಥವಾ ಲೆಕ್ಕಪತ್ರ, ಅದು ಯಾವುದೇ ಗುಂಪು ಅಂತ ನಾವು ಹೇಳೋದಿಲ್ಲ. ಈ ಸ್ಪಷ್ಟವಾಗಿ ಜಾತ್ರಾ ಕಮಿಟಿಯಲ್ಲಿ ಏನು ಮುಂದಾಳತ್ವವನ್ನು ವಹಿಸಬೇಕು ಅಥವಾ ಈ ಒಂದು ಸ್ಥಾನಮಾನವನ್ನು ಪಡೆಯುವುದರ ಮೇಲೆ ಸಂಕೇಶ್ವರ ಪಟ್ಟಣದ ಮೇಲೆ ನಾವು ಒಂದು ನಿಯಂತ್ರಣ ಸಾಧಿಸಬೇಕು ಅಥವಾ ಹೆಸರು ಮಾಡಬೇಕಂತಕ್ಕಂಥದ್ದು ಮೇಲ್ನೋಟಿಕೆಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ನಾವು ಯಾರ ಪರ ಅಥವಾ ವಿರೋಧವಾಗಿ ಸುದ್ದಿಯನ್ನು ಮಾಡದೆ ಸಾಕ್ಷಾತ್ ದೈವ ಸ್ವರೂಪಿಯಾದ ಮಹಾಲಕ್ಷ್ಮಿ ಜಾತ್ರೆಗೆ ಇಷ್ಟೊಂದು ರಾದ್ದಾಂತಗಳನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಸಂಕೇಶ್ವರ ನಗರದ ನಿಜವಾದ ದೇವಿ ಆರಾಧಕರು ಇದನ್ನು ಬಯಸ್ತಾ ಇದ್ದಾರೆ. ಏನೇ ಆಗಲಿ ಸಂಕೇಶ್ವರ ನಾಗರಿಕರ ಪರವಾಗಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರ ಪರವಾಗಿ ನಾವು ಈ ಜಾತ್ರಾ ಕಮಿಟಿಯ ಸದಸ್ಯರಿಗೆ ಮತ್ತು ಪ್ರಮುಖ ಮುಖಂಡರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಿಮ್ಮ ಸ್ವಯಂ ಪ್ರತಿಷ್ಠೆಗಾಗಿ ಲಕ್ಷ್ಮೀ ದೇವಿಯ ಹೆಸರನ್ನ ಎಳೆದು ತರುವುದರ ಮೂಲಕವಾಗಿ ಭಕ್ತರ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಶಂಕರಲಿಂಗ ಮತ್ತು ದುರ್ದುಂಡೇಶ್ವರ ಮತ್ತು ಮಹಾಲಕ್ಷ್ಮಿ ತಾಯಿ ಇವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡುವುದರ ಮೂಲಕವಾಗಿ ಈ ಜಾತ್ರೆ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾವು ಕೂಡ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಕ್ಯಾಮರಾಮನ್ ಸುದರ್ಶನ್ ಜೊತೆ BS ಸಂದೀಪ್, ಪರ್ಫೆಕ್ಟ್ ನ್ಯೂಸ್, ಸಂಕೇಶ್ವರ. ನಾವೀಗ ಲೆಕ್ಕ ಕೇಳ್ತಾ ಇದ್ದೇವೆ 2016 ಆಗಿದ್ದ ಜಾತ್ರೆ ಲೆಕ್ಕ ಕೇಳಾಕದೀವಿ. ಮತ್ತು ಒಂದು ವಿಷಯ, ಎರಡನೇ ವಿಷಯ, ಎಲ್ಲ ಸಮಾಜದವ್ರನ್ನ ತೊಗೊಂಡು ಒಂದು ಕಮಿಟಿ ಮಾಡಿರ್ತೇಳಿ. ಯಾವಾಗ ಶುರುವಾತಿಗೆ ನಾವು ಮೀಟಿಂಗ್ ಮಾಡಿದ್ದೇವೆ ಜಾತ್ರೆ ಸಲುವಾಗಿ, ಅವಾಗಿಂದ ನಾವು ಅದೇ ಹೇಳಾಕದೇವು. ಕೇಳಿದೆವು ನಾ ಮೀಟಿಂಗ್ದಾಗೂ ಲೆಕ್ಕ ಕೇಳಿದ್ದೀನಿ. ಏನಾಗಿದೆ, ಒಂದು ಮೀಟಿಂಗ್ದಾಗ ಅವ್ರಿಗೆ ಲೆಕ್ಕ ಕೇಳಿದ್ದೀನಿ, ಎರಡನೇ ಮೀಟಿಂಗ್ದಾಗ ಬೇರೆ ಬೇರೆ ವಿಷಯ ಬಂದು ಅಥವಾ ಎರಡನೇ ವಿಷಯ ಮೀಟಿಂಗ್ದಾಗ ನಂಗೆ ಮಾತಾಡೋಕ್ಕಾಗಿಲ್ಲ. ಮೀಟಿಂಗ್ದಾಗ ನಾನು ಲೆಕ್ಕ ಕೊಡ್ರತ್ತ ನಾ ಕೇಳಿದ್ದೇನೆ. 10 ವರ್ಷದಿಂದ ತಾವು ಜಾತ್ರೆ ಒಳಗಿದ್ರಿ, ಅವತ್ತು ಕೇಳದೆ ಇರ್ತಕ್ಕಂಥ ಲೆಕ್ಕ ಈ ವರ್ಷ ಯಾಕೆ ಬಂತು? ನಾವು ಜಾತ್ರೆ ಒಳಗೆ ಯಾವುದೋ ಪ್ರಮುಖ ಇದ್ರೊಳಗೆ ನಾವು ಯಾವುದೋ ಹುದ್ದೆದಾಗ ಇದ್ದಿದ್ದಿಲ್ಲ, ಯಾವುದೋ ಇದ್ದಿದ್ದಿಲ್ಲ. ಮತ್ತು ನಮ್ಗೆ ಯಾವಾಗ ಲೆಕ್ಕನೂ ತೋರಿಸಿಲ್ಲ ಅವ್ರು ಅಂತಾರೆ ನಾವು ಬಂದು ಪಬ್ಲಿಕ್ದಾಗ ಒಂದು ತೋರಿಸಿದೇವು ಅಂತೇಳಿ. ಅದೇ ನಮ್ಗೆ ಅದು ಗುರುತಿಲ್ಲ. ನಾ ಅದೇ ಹೇಳಾಗದಲ್ಲ. ಈಗ ನಾವು ಜಾತ್ರೆ ಒಳಗೆ ಇವತ್ತು ಆಕ್ಟಿವ್ ಅದೇವಿ. ನನ್ನ ಕಾರ್ಯಾಧ್ಯಕ್ಷ ಮಾಡಿದಾರು, ನನಗೂ ಜನ ಕೇಳದಾರ. ಯಾರ ಮ್ಯಾಗೂ ನಮ್ದು ಆರೋಪ ಇಲ್ಲ, ನೀವು ಸ್ಪಷ್ಟ ತಿಳ್ಕೋರಿ. ಆರೋಪ ನಾವು ಯಾರ ಮ್ಯಾಗೂ ಮಾಡ್ತಾ ಇಲ್ಲ. ಅವ್ ಯಾರು ಹಳಿ ಚೇರ್ಮನ್ ಇರ್ತಾರ ಅವ್ರು ಕೊಡ್ಬೇಕಲ್ಲ. ಹೊಣೆಗಾರ ಸಂಬಂಧ ಇಲ್ರಿ, ನೀವು ಹೊಣೆಗಾರ ಯಾಕಂತೀರಿ? ಲೆಕ್ಕಕ್ಕೆ ಹೊಣೆಗಾರ, ಲೆಕ್ಕ ಸಲುವಾಗಿ ಅವ್ರು ಕೊಡ್ಬೇಕು. ದಯವಿಟ್ಟು ನೇರವಾಗಿ ಯಾರು ಹೊಣೆಗಾರರು, ಕಳೆದ ಜಾತ್ರೆ ಯಾರು ಚೇರ್ಮನ್ ಇದ್ರು ಅಥವಾ ಅಧ್ಯಕ್ಷರು ಅವರೇ ಕೊಡ್ಬೇಕಂತ ಯಾಕೆ ಗಟ್ಟಿ ನೀವು ಹೇಳಂಗಿಲ್ಲ? ಈಗ ಮತ್ತೆ ಬಿಡ್ರಿ, ಅವ್ರ ಕಾರ್ಯಾಧ್ಯಕ್ಷ ಇವರಿದ್ರು, ಕಾರ್ಯದರ್ಶಿ ತೀರ್ಕೊಂಡಾರ.
ವೈಸ್ ಚೇರ್ಮನ್ ಇದ್ರು ಅವರು ತಿರ್ಕೊಂಡಾರ. ಈಗ ಎಲ್ಲಾರು ಅವ್ರ ಒಬ್ರ ಮತ್ ಅವ್ರ ಕಡೆನ ಎಲ್ಲಾ ಲೆಕ್ಕಪತ್ರ ಇದ್ದು. ಯಾಕಂದ್ರೆ ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಅಂತಿಮ ಹೊಣೆಗಾರ ಅಧ್ಯಕ್ಷನ ಕೆಳಗೆ ಎಲ್ಲರೂ ಕೆಲಸ ಮಾಡಬೇಕು. ಹೌದು, ಈಗ ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ ಲೆಕ್ಕಪತ್ರ ಕೆಳಗಿಂದಲೂ ಇರಕ್ ಬರೋದಿಲ್ಲ. ಆ ಸಂದರ್ಭದಲ್ಲಿ ಪ್ರಮುಖ ಪತ್ರದಾಗ ಯಾರಾದ್ರು ಜವಾಬ್ದಾರಿ ಯಾರಿದ್ರು ಅವ್ರು ನೀವು ಕೇಳ್ಬೇಕು. ಯಾರಿಗೆ ಕೇಳ್ಬೇಕಂತೀರಿ ನೀವು? ಅಧ್ಯಕ್ಷರ ಕೇಳೋದಿರಲ್ಲ. ಈಗ ಯಾರು ಸಂಬಂಧಪಟ್ಟವ್ರಿಗೆ ಅಂತೇವ್ ನಾವ. ಈಗೇನ ಲೆಕ್ಕಪತ್ರ ಕೊಟ್ಟಿಲ್ಲ ಅದಕ್ಕೆ ಹೊಣೆಗಾರ ಆಗಿನ ಚೇರ್ಮನ್ ಅಪ್ಪಾಸಾಹೇಬ್ ಕುರ್ಕೊಳ್ಳಿ ಅವರ ಕಾರಣ. ನೋಡ್ರಿ, ನಾವ್ ಯಾರಿಗೆ ಹೊಣೆಗಾರ ಅಂತ ಶಬ್ದ ಯೂಸ್ ಮಾಡಾನಿಲ್ಲ. ನಾವು ಲೆಕ್ಕಪತ್ರ ಕೆಳಗದೇವು. ಈಗ ಯಾರು ಜವಾಬ್ದಾರಿ ಸ್ಥಾನದಾಗ ಇದೀರಿ, ಈಗೂ ಚೇರ್ಮನ್ ಇದೀರಿ, ಅವಾಗೂ ನೀವು ಚೇರ್ಮನ್ ಇದ್ರಿ, ಲೆಕ್ಕ ಕೊಡ್ರಂತ ನಾವು ಕೆಳಗದೇವಿ. ಸರ್, ಈಗ ನೀವು ಲೆಕ್ಕ ಏನ್ ಕೇಳತ್ತಿರಲ್ಲ, ನೀವು ಧಾರಾವಾಹಿಕ ಮಂದಿಗೆ ಅಡ್ಡ ಲೆಕ್ಕ ತೋರಿಸ್ಬೇಕು, ಏನ್ ಸಾರ್ವಜನಿಕವಾಗಿ ಬಹಿರಂಗವಾಗಿ? ಹಾ, ಈಗ ಅದ್ ಬಹಳ ಮಹತ್ವ ವಿಷಯ ನೀವು ಕೇಳಿದ್ರಿ. ಯಾಕಂದ್ರ ನಾವ್ ಈ ಲೆಕ್ಕ 4 ಗೋಡಿ ಒಳಗ ಒಂದ್ 20 ರಿಂದ 25 ಮಂದಿ ಎಲ್ಲಾ ಸಮಾಜ ಕರ್ಕೊಂಡು ಮಾಡ್ಬೇಕಂತ ನಮ್ ತಲೆಯಾಗಿತ್ತು. ಆ ಪ್ರಕಾರ ನಾವು ಅವ್ರಿಗೆ ಕೇಳಿದೀವಿ. ಅವ್ರು ಏನ್ ಸ್ಪಂದನ ಮಾಡ್ಲಿಲ್ಲ. ಅದರಂತೆ ಸಂತೋಷ್ ಮುಡ್ಸಿ ಅವರು ಅವ್ರಿಗೆ ಮಧ್ಯಸ್ಥಿಕೆ ವಹಿಸಿ ಅವ್ರಿಗೆ ನಾವು ಕಳಿಸಿದ್ವಿ. ಅವ್ರ ಹಿಂಗ ನೋಡು, ನಾವು ಲೆಕ್ಕ ನೋಡ್ಬೇಕ ನಾವು ಅಂದ್ರೆ ಅವ್ರೇನಂದ್ರು, ಅವ್ರು ಅಷ್ಟೇನ್ ದೇಣಿಗೆ ಕೊಟ್ಟಿಲ್ಲ ನಮಗ, ಬಾಕಿದವರು ದೇಣಿಗೆ ಕೊಟ್ಟಿದವರು, ನಾವು ಸಮಾಜದಾಗ ತೋರಿಸ್ತೇವೆ ಅಂದರು. ಅದಕ್ಕೆ ಅವ್ರು ಯಾವಾಗೂ ಟೈಮ್ ಕೊಟ್ಟಿಲ್ಲ. ನಾವು ಒಂದು ಟೈಮ್ ಕೊಟ್ಟಿದ್ದೇವೆ ಅವ್ರಿಗೆ, ಈ ಟೈಮ್ ನೀವು ತೋರಿಸ್ರಿ ಅಂತೇಳಿ. 7/7/27 7/7/26 ನೋಡು, ನಮ್ದೇನ್ ನಾವ್ ಒಬ್ರೇ ಇಲ್ರಿ ಇದ್ರೊಳಗ. ಅಲ್ಲ, ಈಗ ಒಂದ್ ವೇಳೆ ಅವ್ರ ಲೆಕ್ಕ ಕೊಡ್ಬೇಕಾಗ್ತೈತಿ, ಕೊಡ್ತೇವ ಅಂದಾರ. ಕೊಡ್ಲಿಲ್ಲ ಅಂದ್ರ ನಾವ್ ಮತ್ ಮೀಟಿಂಗ್ ಮಾಡ್ತೇವೆ. ಅದ್ರೊಳಗ ನಾವ್ ಒಬ್ಬ ಹೇಳಕ್ ಬರಂಗಿಲ್ಲ. ನಾವೇನ್ ತಂದಿಲ್ಲ. ಈಗ ನಿಮ್ ಪೇಪರ್ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ನಾವ್ ಹೇಳಾಕದೇವಿ. ಈಗ ಮೀಟಿಂಗ್ ಕರೀತೀರಿ ಸಲುವಾಗಿ ಅವಾಗ ನಂದೋನ ಹೇಳ್ರು, ನಾವು ಇಶೋಪ್ ನೋಡಿದೇವೆಲ್ಲ ಈಗ ಇದು ಯಾವ್ದು ಇಶೋಪ್ ತೆಗೆದ್ರಿ? ಈಗ ನೋಡಿಲ್ಲ, ನಾವು ಲೆಕ್ಕ ಹಿಶೋಬ್ ನೋಡಿಲ್ಲ, ತೋರಿಸ್ತೇವೆ. ಕಾಂಪ್ರಮೈಸ್ ಯಾಕಾಯ್ತು? ಕಾಂಪ್ರಮೈಸ್ ಏನ್ ಈ ಲೆಕ್ಕ ಸಲುವಾಗಿ ಯಾವಾಗೂ ಕಾಂಪ್ರಮೈಸ್ ಇಲ್ಲ ನೋಡ್ರಿ. ಒಂದೇ ಮಿನಿಟ್ ಹೇಳ್ತಾ, ಇಲ್ಲ ಅವ್ರ ಏನ್ ಹೇಳ್ರು, ಎಲ್ಲಾ ಆದ್ಮೇಲೆ ನಿಮ್ ಲೆಕ್ಕ ತೋರಿಸ್ತೇವೆ ಅಂದಿದ್ರು. ಇದು ಜಾತ್ರಿ ನೋಡ್ರಿ, ಜಾತ್ರಿ ಒಳಗ್ ಗೊಂದಲ ಬೇಡ. ಎಲ್ಲಾರು ಕೂಡಿ, ಊರಾಗಿನವ್ರು ಎಲ್ಲಾರು ಕೂಡಿ ಸಮಾಧಾನಲೇ ಜಾತ್ರಿ ಮಾಡೋನು.